ಆಗ್ರಹಿಸಿ ಇವತ್ತಿನ ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದ್ರು, ಅದು 50 ಐಡಿಗಳ ಕೆಳಗಡೆ ಇರೋರಿಗೆ ಮಾತ್ರ ಅಗ್ನಿಶಾಮಕ ದಳದ ಅವಶ್ಯಕತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿದೆ. ಆದರೆ ಅದನ್ನ ಧಿಕ್ಕರಿಸಿ ಸರ್ಕಾರ ಗ್ರೌಂಡ್ ಲೆವೆಲ್, ಫಸ್ಟ್ ಲೆವೆಲ್ ನಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಅಗ್ನಿಶಾಮಕ ದಳದ ಪರವಾನಗಿ ಸಿಸಿ ತಗೊಳ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇವೆಲ್ಲವನ್ನ ರದ್ದುಪಡಿಸಿ ಏನು ಹಿಂದಿನಿಂದ ಖಾಸಗಿ ಶಾಲೆಗಳು ನಡ್ಕೊಂಡು ಬರ್ತಾ ಇದೆ, ಅದರಂತೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸರ್ಕಾರವನ್ನ ನಾವು ಆಗ್ರಹಿಸುತ್ತಿದ್ದೇವೆ. ಭೂ ಪರಿವರ್ತನೆ ಹಾಗೂ ಬೈಕ್ ಸೇಫ್ಟಿಗಳು ಮತ್ತೆ PWD ಏನು ಬಿಲ್ಡಿಂಗ್ ಸೇಫ್ಟಿ ಇವೆಲ್ಲವನ್ನ ಕೈ ಬಿಡಬೇಕು. ಏನು ರಿನ್ಯೂವಲ್ ಇದೆ RR ಅದು ಆಗಬೇಕಾಗಿದೆ, ಅದಕ್ಕೆ ಈ ಕೂಡಲೇ ಅವಕಾಶ ಮಾಡಿಕೊಡ್ಬೇಕು. ಕಾನೂನಾತ್ಮಕವಾಗಿ ಶಾಲೆ ಪ್ರಾರಂಭಕ್ಕಿಂತ ಮುಂಚೆ ರಿನ್ಯೂವಲ್ ಆಗಬೇಕಾಗಿತ್ತು. ಆದರೆ ದುರಂತ ದುರ್ದೈವ ಶಾಲೆಯ ಮುಗೀತಿರ್ತಕ್ಕಂಥ ಹೊತ್ತಿನಲ್ಲಿ ಇವರು ರಿನ್ಯೂವಲ್ ಅನ್ನ ಮಾಡಿಕೊಂಡು ಅದಕ್ಕೂ ಬೇಡದಂತಹ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಖಾಸಗಿ ಸಂಸ್ಥೆಗಳನ್ನ ಇಕ್ಕಟ್ಟಿಗೆ ಸಿಕ್ಕುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಈ ಗೊಂದಲ ನೀತಿಯನ್ನು ಸರ್ಕಾರ ಬಿಡಬೇಕು. ಏನು ಆಗಿನಿಂದ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶಾಲೆಯ ನವೀಕರಣಗಳನ್ನ ಲೀಲಾಜಾಲವಾಗಿ ಮಾಡಿಕೊಡ್ಬೇಕು. ಈ ರಾಷ್ಟ್ರಕ್ಕೆ ಉತ್ತಮ ಪ್ರಜೆಗಳನ್ನ ನಿರ್ಮಾಣ ಮಾಡುವಂತ ಜವಾಬ್ದಾರಿ ನಮ್ದಾಗಿದೆ. ಆ ಜವಾಬ್ದಾರಿಯನ್ನ ನಾವು ನಿರ್ವಹಿಸ್ತಾ ಇದ್ದೀವಿ. ನೀವು ಮಾಡಬೇಕಾದಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸರಿಯಾದಂತಹ ವ್ಯವಸ್ಥೆಗಳನ್ನ ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರವನ್ನ ಆಗ್ರಹಿಸಿ ಮನಃಪೂರ್ವಕವಾಗಿ ಆಗ್ರಹಿಸ್ತಾ ಇದ್ದೀವಿ.